ಸ್ನೇಹಿತರೆ ನಮಸ್ತೆ. ನಾನು ಸುನಿಲ್ ಅಂತೇಳಿ ಮಾತಾಡ್ತಿದ್ದೀನಿ. ನನ್ನ ಊರು ಬಂದುಬಿಟ್ಟು ಬೇಲೂರು ಹತ್ರ ಒಂದು ಹಳ್ಳಿ ಚೆನ್ನಾಪುರ ಅಂತೇಳಿ. ನಾವು ನಮ್ಮ ಬೆಳೆಗಳಿಗೆ, ನಮ್ಮ ಜಮೀನಲ್ಲಿರ್ತಕ್ಕಂಥ ಬೆಳೆಗಳಿಗೆ, ನಾವು ಹಾಕ್ತಕ್ಕಂಥ ಬೆಳೆಗಳಿಗೆ ನೆಟ್ಸರ್ಫ್ ಬಯೋಫಿಟ್ ಪ್ರಾಡಕ್ಟ್ಗಳನ್ನು ಬಳಸಿದ್ದೀವಿ. ಮೆಣಸಿನ ಗಿಡಕ್ಕೆ, ಬದನೆ ಗಿಡಕ್ಕೆ ಮತ್ತು ನಮ್ಮ ಶುಂಠಿಗೆ ನೀವು ನೋಡ್ಬೋದು. ನಮ್ಮ ಶುಂಠಿಗೆ ಇದು 2 ತಿಂಗಳು 10 ದಿನ ಆಗಿದೆ. ಈ ಶುಂಠಿ ಬೆಳೆಗೆ ಇದಕ್ಕೆ ನಾನು ಯಾವುದೇ ಥರದ ಕೆಮಿಕಲ್ ಪದಾರ್ಥಗಳನ್ನು ಬಳಸಿಲ್ಲ. ನಾನು ಕಳೆದ ಬಾರಿ ಇದೇ ಜಾಗದಲ್ಲಿ, ಕೆಳಗಡೆ ಜಾಗದಲ್ಲಿ ಶುಂಠಿನ ಹಾಕಿದ್ದೆ. ಅದಕ್ಕೆ ನಾನು ಶುಂಠಿ ಬಯೋಫಿಟ್ ಪ್ರಾಡಕ್ಟ್ಗಳನ್ನು ಬಳಸಿದ್ದೆ, ಖುಷಿ ಅನಿಸಿತ್ತು. ಹಾಗಾಗಿ ಈ ಬಾರಿನೂ ಈ ಮೆಣಸಿನ ಗಿಡಕ್ಕೆ, ಹಾಗೆ ಈ ಬದನೆ ಗಿಡಕ್ಕೆ ಮತ್ತು ಈ ಶುಂಠಿಗೆ ನಾನು ಬಯೋಫಿಟ್ ಪ್ರಾಡಕ್ಟ್ಗಳನ್ನೇ ಬಳಸಿದ್ದೀನಿ. NPK, ಶೇತು, ಸ್ಟಿಮ್ರಿಚ್ಚು, ಬಯೋ 99 ಈ ಥರದ ಪದಾರ್ಥಗಳನ್ನು ಬಳಸಿದ್ದೀನಿ. ಈಗ ನೋಡ್ಬೋದು 2 ತಿಂಗಳು 10 ದಿನ ಆಗಿದೆ ಈ ಶುಂಠಿಗೆ. ನಾನು ಹಾಕೋಗಿಂದ ಹಿಡಿದು ಇಲ್ಲಿ ತನಕನೂ ಯಾವುದೇ ಥರದ ಕೆಮಿಕಲ್ ಗೊಬ್ಬರ ಆಗಲಿ, ದನಿನ ಗೊಬ್ಬರ ಸ್ವಲ್ಪ ಶಾರ್ಟೇಜ್ ಇದ್ರಿಂದ ಈ ಬಾರಿ ದನಿನ ಗೊಬ್ಬರನೂ ಹಾಕಿಲ್ಲ. ಅದ್ರ ಬದಲಿಗೆ ನಾನು ಶೇತು ಮತ್ತು ಕಲ್ಚರನ್ನು ಇದಕ್ಕೆ ಡ್ರೆಂಚಿಂಗ್ ಮಾಡಿದ್ದೀನಿ. ಮತ್ತು ಈಗ NPK ಡ್ರೆಂಚಿಂಗ್ ಕೊಡಬೇಕು. ಮತ್ತು ಸ್ಟಿಮ್ರಿಚ್ಚು, ಬಯೋ 99 ಇದಕ್ಕೆ ಸ್ಪ್ರೇ ಮಾಡಿದ್ದೀನಿ. ನೀವು ಗಮನಿಸ್ಬೋದು, ಬೆಳೆ ತುಂಬ ಹೆಲ್ದಿಯಾಗಿ ಚೆನ್ನಾಗಿದೆ. ಯಾವುದೇ ಥರದ ಡಿಫಿಷಿಯನ್ಸಿ ಏನೂ ಇಲ್ಲ. ಈಗ ಸ್ವಲ್ಪ ಸಣ್ಣ ಹುಳುಗಳು ಹೊಡಿತಾ ಇದೆ. ಅದಕ್ಕೊಂದು ನಮ್ಮದರಲ್ಲೇ ಇರ್ತಕ್ಕಂಥ ಇಂಟ್ಯಾಕ್ಟನ್ನು ನಾನು ಮತ್ತು ರ್ಯಾಪಪ್ಪನ್ನು ಸ್ಪ್ರೇ ಮಾಡಬೇಕು. ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಬೆಳೆಯಲ್ಲೇ ಹೆಂಗಿದೆ ಅನ್ನೋದನ್ನು ನೀವು ಒಂಚೂರು ಗಮನಿಸಿ. ಈ ಬಯೋಫಿಟ್ ಪ್ರಾಡಕ್ಟ್ಗಳು ಯಾವುದು ಕೆಮಿಕಲ್ ಪದಾರ್ಥಗಳಲ್ಲ, ಎಲ್ಲ ಆರ್ಗ್ಯಾನಿಕ್ ಪದಾರ್ಥಗಳು. ಅದು ಖುಷಿಯಾಗಿ ನಾನು ಈ ಎಲ್ಲ ಬೆಳೆಗಳಿಗೆ, ನಮ್ಮೆಲ್ಲ ಬೆಳೆಗಳಿಗೆ ಬಳಸ್ತಾ ಇದ್ದೀನಿ. ಅದ್ರ ಜೊತೆಗೆ ಬೇರೆಯವ್ರಿಗೂ ಕೊಡಿಸೋಂಥ ಕೆಲಸನೂ ಸಹ ಮಾಡ್ತಾಯಿದ್ದೀನಿ. ನಾವು ಕೊಡಿಸಿರೋ ಕಡೆಯೂ ನಮಗೆ ತುಂಬ ಖುಷಿ ಅನಿಸೋ ರಿಸಲ್ಟ್ ಬಂದಿದೆ. ನಮ್ಮ ಬೆಳೆಯಲ್ಲೂ ಸಹ ನಮಗೆ ತುಂಬ ಖುಷಿ ಅನಿಸೋ ರಿಸಲ್ಟ್ ಬಂದಿದೆ. ತುಂಬ ಖುಷಿಯಾಗಿದೆ. ನೀವು ಎಲ್ಲ ಬಳಸಿ. ಈ ಕೆಮಿಕಲ್ ಕೃಷಿಯಿಂದ ಹೊರಗಡೆ ಬರಬೇಕು, ಈ ರೋಗಗಳಿಂದ ಹೊರಗಡೆ ಬರಬೇಕು ಅಂದರೆ ನಾವು ಈ ಥರದ ಆರ್ಗ್ಯಾನಿಕ್ ಪದಾರ್ಥಗಳನ್ನು, ಜೈವಿಕ ಪದಾರ್ಥಗಳನ್ನು ಮತ್ತು ನೈಸರ್ಗಿಕ ಕೃಷಿಯನ್ನು ಮಾಡೋದನ್ನು ದಯಮಾಡಿ ಎಲ್ಲರೂ ಮಾಡಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ತೆ ಸ್ನೇಹಿತರೆ.